Hi my dear students, welcome to the video class. So in this video we shall discuss about the new concept, new chapter number 4, determinants, day 1. So in this chapter, so you will have one question for 1 mark, and there is one question for 2 mark, and one question for 5 mark, and one question for 4 mark. So total 4 questions ಬರ್ತದೆ ನಿಮಗೆ ಇದರಲ್ಲಿ. So before going to start determinants, so first we should know, so we have some knowledge about matrices and mainly square matrix. So in the last class we have discussed, so what is matrices means it is an ordered arrangement of numbers in a rectangular system, right? So matrices application ಇದೆ. ಸೊ ಪಾಪ್ಯುಲೇಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಮ್ಯಾಟ್ರಿಸಸ್ನ ಭಾಳಷ್ಟು ನಾವು ಅಪ್ಲಿಕೇಶನ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಇದೆ, ಯೂಸ್ ಮಾಡ್ಕೋತೀವಿ ಮ್ಯಾಟ್ರಿಸಸ್ನ. ಸೊ ಫಸ್ಟ್ ನಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಏನಂತ ನೋಡೋಣ, ಓಕೆನಾ? ಸೊ ಯೂಶ್ವಲಿ ನಾವು ಮ್ಯಾಟ್ರಿಕ್ಸ್ ಯೂಶ್ವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ A B C D, ರೈಟ್, ಈ ಥರ. ಸೊ ಈಗ ನೋಡಿ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಏನು ಅಂತಂತಂದರೆ, ಸೊ ಬೇಸಿಕ್ಲಿ ಫಸ್ಟ್ ಹೇಳ್ತೀನಿ, ಜನರಲ್ಲಾಗಿ ಒಂದು ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡೋಣ, ಓಕೆನಾ? ಇಲ್ಲಿ ಹೇಳಿದ್ದೀನಿ ಜನರಲಿ ಮ್ಯಾಟ್ರಿಕ್ಸ್ ಕ್ಯಾನ್ ಡಿನೋಟೆಡ್ ಬೈ ದಿಸ್ ಲೈಕ್ A is equal to Aij m/n ಅಂತ ಹೇಳ್ತೀವಿ. ಇದನ್ನು m/n ಅಂತ ರೀಡ್ ಮಾಡಬೇಕು, ಓಕೆನಾ? ಸೊ ಇಲ್ಲಿ I ಮೀನ್ಸ್ ರೋ, ಇಲ್ಲಿ J ಮೀನ್ಸ್ ಕಾಲಮ್ ಅಂತ ಮೀನಿಂಗ್ ಬರುತ್ತೆ, ಓಕೆನಾ? ಅಂದರೆ ಇಲ್ಲಿ ಎಲಿಮೆಂಟ್ ಇದೆ, ಒಳಗಡೆ ಎಲಿಮೆಂಟ್ಸ್ ಇದು, ರೈಟ್? ಇಲ್ಲಿ m ನಥಿಂಗ್ ಬಟ್ ರೋಸ್, n ನಥಿಂಗ್ ಬಟ್ ಕಾಲಮ್ಸ್. ಇಲ್ಲಿ ಜನರಲಾಗಿ ನಾನು ಬರೆದಿದ್ದೀನಿ, ಇದೊಂದು ಮ್ಯಾಟ್ರಿಕ್ಸ್ ಇದೆ, ಜನರಲ್ ಮ್ಯಾಟ್ರಿಕ್ಸ್ ಇದು. ಇಲ್ಲಿ ಆರ್ಡರ್ ಏನಿದೆ, 3/3 ಇದೆ ಇದರ ಆರ್ಡರ್, ಓಕೆನಾ? ಸೊ ಇಲ್ಲಿ ಏನು ಸರ್ 3/3 ಅಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ 3 ರೋಸ್ ಇದೆ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. 3 ಕಾಲಮ್ಸ್ ಇದೆ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಈ ರೀತಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಏನಿದೆ, ಇಲ್ಲಿ ಫಸ್ಟ್ ರೋ, ಸೆಕೆಂಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್. ಸೊ ಇದರ ಆರ್ಡರ್ ಏನಿದೆ 2/2. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನೋಡಿ, ಒಂದೇ ಎಲಿಮೆಂಟ್ ಇದೆ, ಇದರ ಆರ್ಡರ್ ಏನು ರೀ 1/1, 1 into 1 ಎಲಿಮೆಂಟ್ಸ್ ಓನ್ಲಿ, 2 into 2, so that is 4. So totally there are 4 elements in there in this matrix. ಇಲ್ಲಿ 3 3s are 9, so there are 9 elements in matrix C, ಓಕೆ? ಸೊ ಇಲ್ಲಿ ಹೇಳಿದೆ ನಾನು, ಸರಿ 3/3 ಇದೆ, 2/2 ಇದೆ, 1/1 ಇದೆ. ಹಾಗಾದರೆ ಈ ಥರ ಮ್ಯಾಟ್ರಿಕ್ಸ್ಗಳನ್ನು ಏನಂತ ಕರಿತೀವಿ ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಇಟ್ ಮೀನ್ಸ್ ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮೀನ್ಸ್ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ m is equal to n, ಹೌದಾ? ಇಲ್ಲಿ ರೋಸ್ ಎಷ್ಟು ಇರುತ್ತೆ, ಕಾಲಮ್ಸ್ ಅಷ್ಟೇ ಇರಬೇಕು. ಹಾಗಿದ್ರೆ ಅದನ್ನ ಏನಂತ ಕರಿತೀವಿ ರೀ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಜಸ್ಟ್ ಸಿಂಪಲ್ ಮ್ಯಾಟ್ರಿಕ್ಸ್ ಅಂದರೆ ಅದು ಇಟ್ ಮೇ ಬಿ ವಾಟ್ ಎವರ್ ದ ಆರ್ಡರ್ ಏನಾದರೂ ಇರಲಿ, ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನಾವು ಡೆಟರ್ಮಿನೆಂಟ್ ಚಾಪ್ಟರ್ ಸ್ಟಡಿ ಮಾಡ್ತಿರೋದಕ್ಕೆ, ಸೊ ಟೋಟಲಿ ಇಟ್ ಈಸ್ ಬೇಸ್ಡ್ ಆನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಹಾಗಾಗಿ ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹ್ಯಾವ್ ಡೆಟರ್ಮಿನೆಂಟ್ಸ್ ಅಂತ ಹೇಳ್ತೀನಿ ನಾನು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಾತ್ರ ಡೆಟರ್ಮಿನೆಂಟ್ಸ್ ಇರುತ್ತೆ, ಇನ್ನು ಉಳಿದ ಮ್ಯಾಟ್ರಿಕ್ಸ್ಗೆ ಡೆಟರ್ಮಿನೆಂಟ್ಸ್ ಇರಲ್ಲ, ಓಕೆನಾ? ಸೊ ಜನರಲಾಗಿ ನೋಡಿದ್ರಲ್ರಿ, ಸೊ 1/1, 2/2 ಮ್ಯಾಟ್ರಿಕ್ಸ್ ಈ ಥರ ಇರುತ್ತೆ, 3/3 ಸ್ಕ್ವೇರ್ ಮ್ಯಾಟ್ರಿಕ್ಸು ಈ ರೀತಿ ಇರುತ್ತೆ, ರೈಟ್? ಸೊ ನೆಕ್ಸ್ಟ್ ನೋಡೋಣ, ಹಾಗೆ ಡೆಟರ್ಮಿನೆಂಟನ್ನು ನೋಡೋಣ ಇವಾಗ. ಸೊ ನಾವು ಲುಕ್ ಎಟ್ ದ ಡೆಫಿನಿಷನ್ ಆಫ್ ಡೆಟರ್ಮಿನೆಂಟ್. ಡೆಟರ್ಮಿನೆಂಟ್ ಡೆಫಿನಿಷನ್ ನೋಡ್ತೀನಿ ಈಗ ನಾನು. ಏನು ಡೆಟರ್ಮಿನೆಂಟು, ಸೊ ಯಾಕೆ ಇದನ್ನು ಯೂಸ್ ಮಾಡ್ತೀವಿ ನಾವು, ವಾಟ್ ಈಸ್ ದ ನೀಡ್ ಟು ಸ್ಟಡಿ ಡೆಟರ್ಮಿನೆಂಟ್ ಅಂದರೆ, ಸೊ ವಿ ನೋ ದಟ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್. ಯಾಕಂದರೆ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದ್ದೀವಿ, ಸೊ ಪೇರ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಸೊ ದಟ್ ಒನ್ ಕ್ಯಾನ್ ಬಿ ಸಾಲ್ವ್ಡ್ ಬೈ 4 ways. So you might have studied in 10th standard. So one first method is elimination method, graphical method, cross multiplication method, substitution method, this like. So another method is there, so that is what matrix method, by using the concept of determinants. So system of equation, it has unique solution or not, so that one determined by the number, one single number, so that is called what, determinant ಅಂತ ಹೇಳ್ತೀವಿ. ಸೊ ಹಾಗೆ determinant definition ನೋಡೋಣ. ಸೊ 1 mark ಬರ್ಬೋದು. ಏನು ಡೆಟರ್ಮಿನೆಂಟ್ ಅಂದರೆ, ಸೊ ಐ ಆಲ್ರೆಡಿ ಟೋಲ್ಡ್ ಯು, ಸೊ ಬೇಸಿಕ್ಲಿ ಇಟ್ ಈಸ್ ಎ ನಂಬರ್, ರೈಟ್? ಒಂದು ನಂಬರ್ ಇದು, ಸೊ ಇಟ್ ಮೇ ಬಿ ರಿಯಲ್ ಆರ್ ಕಾಂಪ್ಲೆಕ್ಸ್. ಸೊ ಹಾಗಾಗಿ ಟು ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ Aij ಆಫ್ ಆರ್ಡರ್ n. ನೋಡಿ ಇಲ್ಲಿ m/n ಅಂತ ಹೇಳಿದ್ನಲ್ಲ, ಸೊ m/n ಅಂದರೆ ಡಿಫ್ರೆಂಟ್ ಇದ್ದಾಗ, ಬಟ್ ಇಲ್ಲಿ ನಾನು ಆರ್ಡರ್ n ಅಂತ ಹೇಳ್ಬಿಡ್ತೀನಿ ಇದನ್ನು. ಸೊ ಈ ಥರ ಬರ್ದಿದ್ದೀವಿ ಅಂತಂದರೆ ಇಟ್ ಮಸ್ಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಲೇ ಅರ್ಥ. ಆರ್ಡರ್ n ಅಂತ ಹೇಳ್ಬಿಡ್ತೀನಿ, ಇಟ್ ಮಸ್ಟ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, n/n ಅಂತ. ಈಗ ಆರ್ಡರ್ 4 ಅಂತಂದರೆ, ಸೊ 4/4 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ಸೊ 4/4 ಅನ್ನೋ ಬದಲು ಸಿಂಪ್ಲಿ 4, ಆರ್ಡರ್ 3, ಆರ್ಡರ್ 2, ಆರ್ಡರ್ 5 ಹಿಂಗೆ ಹೇಳ್ಬಿಡ್ತೀನಿ, ಅಂದರೆ ಇಟ್ ಮೀನ್ಸ್ 5/5, 4/4 ಈ ರೀತಿ, ಓಕೆನಾ? ಆರ್ಡರ್ n. ಸೊ ಟು ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ A is equal to Aij ಆಫ್ ಆರ್ಡರ್ n, we can associate number. It may be what, real number or
ಕಾಂಪ್ಲೆಕ್ಸ್ ನಂಬರ್. ಓಕೆನಾ, ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್, ಟು ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಅಸೋಸಿಯೇಟ್ ಎ ನಂಬರ್. ದಿಸ್ ಮೇ ಬಿ ರಿಯಲ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ಡೆಟರ್ಮಿನೆಂಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಡೆಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ ಅಂತ ಹೇಳ್ತೀವಿ. ಹೌದಾ, ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸಿಗೆ ಮಾತ್ರ ಡೆಟರ್ಮಿನೆಂಟ್ ಸಿಗುತ್ತೆ. ಸೊ ಇಟ್ ಈಸ್ ಡಿನೋಟೆಡ್ ಬೈ, ಯೂಶ್ವಲಿ ಇಟ್ ಈಸ್ ಡಿನೋಟೆಡ್ ಬೈ, ಸೊ ಈ ರೀತಿಯಾಗಿ ಡಿನೋಟ್ ಮಾಡ್ಬೋದು ನಾವು, ಆರ್ ಡಿ ಇ ಟಿ ಆಫ್ ಎ, ಡೆಟರ್ಮಿನೆಂಟ್ ಆಫ್ ಎ, ಇಟ್ ಮೀನ್ಸ್ ಆರ್ ಡೆಲ್ಟಾ, ಈ ರೀತಿ ಸಿಂಬಲ್. ಸೊ ಮೂರಲ್ಲಿ ಯಾವ ಸಿಂಬಲ್ ಅದು ನೀವೇನು ಮಾಡ್ಬೋದು, ಡೆಟರ್ಮಿನೆಂಟ್ಗೆ ಇಂಡಿಕೇಟ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ದ ಕಾನ್ಸೆಪ್ಟ್ ಈಸ್, ಸೊ ಹೌ ಟು ಫೈಂಡ್ ದ ಡೆಟರ್ಮಿನೆಂಟ್ ಆಫ್ ಆಫ್ ಆರ್ಡರ್ 1/1, 2/2, 3/3. ಸೊ ಅದನ್ನು ನೋಡೋಣ. ಓಕೆನಾ, ಡೆಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1/1 ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ರಿ, ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಸೊ ಹಾಗಾಗಿ ಡೆಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1/1. ಸೊ ನೋಡಿ, 1/1 ಅಂದರೆ ಜನರಲ್ ಹೇಳ್ತೀನಿ. 1/1 ಅಂದರೆ ಹೇಗಿರುತ್ತೆ ನಿಮಗೆ, ಓನ್ಲಿ ಒನ್ ಎಲಿಮೆಂಟ್, ಇಟ್ ಕಂಟೇನ್ಸ್ ಓನ್ಲಿ ಒನ್ ಎಲಿಮೆಂಟ್ಸ್. ಹೌದಾ. ಸೊ ಜನರಲ್ ಆಗಿ ಏನು ಹೇಳ್ತೀವಿ ಅಂದರೆ A11 ಸಿಂಪಲ್. ಸೊ ಆರ್ಡರ್ 1/1 ಜನರಲ್ ಆಗಿದೆ ನೋಡಿ, 1/1. ಸೊ ಈ ರೀತಿ ಇದ್ದಾಗ ಡೆಟರ್ಮಿನೆಂಟ್ ಏನು ಬರುತ್ತೆ ಅಂತಂದರೆ, ಸೊ ಇದು ಡೆಟರ್ಮಿನೆಂಟ್ ಏನು ಬರುತ್ತೆ ಅಂತಂದರೆ ಡಿ ಇ ಟಿ ಆಫ್ ಎ. ಅದರ್ವೈಸ್ ಸಿಂಪ್ಲಿ ಡೆಟರ್ಮಿನೆಂಟ್ ಆಫ್ ಎ, ದಿಸ್ ಆನ್ಸರ್ ಈಸ್ A11. ಅದೇ, ಸೊ A11 ಅಂತ ಹೇಳ್ತೀವಿ ಇದನ್ನು. 1 ಮೀನ್ಸ್ ವಾಟ್, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್, ಓನ್ಲಿ ಫಸ್ಟ್ ಎಲಿಮೆಂಟ್ ಅಂತ 1 ಅಂತ ಹೇಳ್ತೀವಿ. ಹೌದಾ. ಹಾಗಾದರೆ ಸಿಂಗಲ್ ಎಲಿಮೆಂಟ್ ಇದೆ, 1 × 1 ಎಲಿಮೆಂಟ್, ಕಂಟೇನ್ಸ್ ಓನ್ಲಿ ಒನ್ ಎಲಿಮೆಂಟ್. ಹಾಗೆ ಡೆಟರ್ಮಿನೆಂಟ್ ಏನಾಗಿರುತ್ತೆ, ಆರ್ಡರ್ 1/1 ಇರೋದು. ಸೊ ಇಟ್ ಸೆಲ್ಫ್ ಅದೇ ನಂಬರೇ ಬರುತ್ತೆ. ಓಕೆನಾ. ಸೊ ಅದೇ ಥರ ಸಿಮಿಲರ್ಲಿ ಡೆಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2/2. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೆಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2/2. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 2/2 ನೋಡೋಣ. ಜನರಲ್ ತೊಗೊಳ್ಳಿ, ಜನರಲ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ, 2/2 ಮ್ಯಾಟ್ರಿಕ್ಸ್ ಹೇಗಿರುತ್ತೆ. ಸಿ ಹಿಯರ್ ಎ ಮ್ಯಾಟ್ರಿಕ್ಸ್, ಜನರಲ್ ಆಗಿ ನೋಡೋಣ, 2/2 ನೋಡೋಣ. ಸೊ ಜನರಲಿ A11, A12, A21, A22. ಓಕೆನಾ. ಸೊ ದಿಸ್ ಇಸ್ ಅನ್ ಆರ್ಡರ್ 2/2, 2 × 2, 4 ಎಲಿಮೆಂಟ್ಸ್ ಇದೆ. ಹೌದಾ. A11 ಇಟ್ ಮೀನ್ಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ಸೊ ದೀಸ್ ಆರ್ ದಿ ಎಲಿಮೆಂಟ್ ಎಂಟ್ರೀಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ. A12 ಇಟ್ ಮೀನ್ಸ್ ಫಸ್ಟ್ ರೋ ಸೆಕೆಂಡ್ ಎಲಿಮೆಂಟ್. A21 ಮೀನ್ಸ್ ವಾಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ. A22 ಮೀನ್ಸ್ ವಾಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ. ಈ ರೀತಿ 2/2 ಅಂತ ಹೇಳ್ತೀವಿ. ಸೊ ಹಾಗಾದರೆ ಹೌ ಟು ಫೈಂಡ್ ಡೆಟರ್ಮಿನೆಂಟ್ ಆಫ್ 2/2 ಮ್ಯಾಟ್ರಿಕ್ಸ್ ನೋಡೋಣ. ಸೊ ಡೆಟರ್ಮಿನೆಂಟ್ ನೋಡಿ, ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ ಡೆಟರ್ಮಿನೆಂಟ್ ಆಫ್ ಎ ಅಂತ ಹೇಳಿದೆ. ಹೌದಾ. ಫಸ್ಟ್ ಏನು ಮಾಡಿ ಅಂತಂತಂದರೆ, ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ, ಜಸ್ಟ್ ಯು ಮಲ್ಟಿಪ್ಲೈ ದಿಸ್ ಒನ್, A22 × A11. ಸೊ ನೆಕ್ಸ್ಟ್ ಮೈನಸ್ A21 × A12. ಈ ರೀತಿ ಸಿಸ್ಟಮ್, ಅದು ರೂಲ್ ಅದು. ಸೊ ಹಾಗಾಗಿ ಫಸ್ಟ್ ಸ್ಟಾರ್ಟ್ ಮಾಡಿ ಡೆಟರ್ಮಿನೆಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು, A22 × A11, A22 × A11. ಓಕೆನಾ. ಮೈನಸ್ ಫಸ್ಟ್ ಇದೇ ಥರ ಹೋಗಬೇಕು, ಇದು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳ್ತೀವಿ. ಫಸ್ಟ್ ಈ ಥರನೇ ಮೂವ್ ಆಗಬೇಕು, ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ಮೈನಸ್ A21 × A12, A21 × A12. ಸೊ ಈ ರೀತಿ. ಓಕೆನಾ. ಸೊ ನೋಡಿ, A22 × A11 ಮೈನಸ್ A21 × A12. ಸೊ ದಿಸ್ ಇಸ್ ದ ಸಿಸ್ಟಮ್. ಸೊ ದಿಸ್ ಇಸ್ ವಾಟ್ ಡೆಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ವಾಟ್ 2/2. ಓಕೆ, ಆಫ್ ಆರ್ಡರ್ 2/2 ಈ ರೀತಿ. ಓಕೆನಾ. ಸೊ ಹಾಗಾದ್ರೆ ಸಮ್ ಪ್ರಾಬ್ಲಮ್ಸ್ ಮಾಡೋಣ ಇದ್ರ ಮೇಲೆ. ಸೊ ಎಕ್ಸಸೈಸ್ 4.1ನಲ್ಲಿ ಸಮ್ ಆಫ್ ದ ಪ್ರಾಬ್ಲಮ್ಸ್ ಇದೆ. ಸಮ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಡಿಸ್ಕಸ್ ನಾವು. ರೈಟ್, ಟೇಕ್ ಡೌನ್ ಪ್ರಾಬ್ಲಮ್ಸ್. ಸೊ ಭಾಳ ಇಂಪಾರ್ಟೆಂಟ್ ಇದೆ ಪ್ರಾಬ್ಲಮ್ಸು. ಸೊ ನಿಮ್ಗೆ 1 ಮಾರ್ಕಿಗೆ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ 1 mark. Exercise 4.1. Evaluate determinants. Evaluate. Determinants. So first one, ನೋಡಿ, ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ 2, 4, -5, -1. ಸೊ ದಿಸ್ ಇಸ್ ದ ಮ್ಯಾಟ್ರಿಕ್ಸ್. ಸೆಕೆಂಡ್ ಒನ್ ನೋಡಿ, ಇದನ್ನು ಡೆಟರ್ಮಿನೆಂಟ್ ಫಾರ್ಮೆಟಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಇದನ್ನು. ಸೊ ಹಿ ಹ್ಯಾಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಡೆಟರ್ಮಿನೆಂಟ್ sin theta cos theta, this like. ಸೊ
ಸೊ ನೋಡಿ, ಸೊ ಸ್ಟಾರ್ಟ್ ಮಾಡಿ. ಎವ್ಯಾಲ್ಯುಯೇಟ್ ದ ಡಿಟರ್ಮಿನೆಂಟ್. 1 ಮಾರ್ಕಿಗೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ 1 ಮಾರ್ಕ್. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ಯು ಕ್ಯಾನ್ ಟೇಕ್ ದಿಸ್ ಒನ್. ಸೊ ಇದನ್ನು ಬೇಕಾದ್ರೆ ನೀವು ಮ್ಯಾಟ್ರಿಕ್ಸ್ ಎ ಅಂತ ನೀವು ಕಾಲ್ ಮಾಡ್ಕೋಬೋದು. ಓಕೆನಾ, ಕಾಲ್ ಮಾಡಿ ಎ ಮ್ಯಾಟ್ರಿಕ್ಸ್ ಇದೆ. ಸೊ ಆಗ ಡೆಟರ್ಮಿನೆಂಟ್ ಆಫ್ ಎ ನಾನು ಬೇಕಲ್ಲ, ಸೊಲ್ಯೂಷನ್ ಬೇಕಲ್ಲ, ಸೊಲ್ಯೂಷನ್ ಡೆಟರ್ಮಿನೆಂಟ್ ಆಫ್ ಎ. ಸೊ ಈ ರೀತಿ ಬಂದ ತಕ್ಷಣ ನಾವು ಡೆಟರ್ಮಿನೆಂಟಲ್ಲಿ ಬರ್ಕೋಬೇಕು ಇದನ್ನು ಆ್ಯಸ್ ಇಟ್ ಈಸ್. ಸೊ 2 4 -5 -1 ಈ ಥರ. ಓಕೆನಾ, ಸೊ ಈ ರೀತಿ ಇದೆ. ಡೆಟರ್ಮಿನೆಂಟ್ ಸ್ಟಾರ್ಟ್ ಮಾಡಿ. ಸೊ ರೂಲನ್ನು ಆಲ್ರೆಡಿ ಹೇಳಿದೆ ನಾನು ನಿಮಗೆ. ಸೊ ಫಸ್ಟ್ ಏನು ಮಾಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಏನಿದೆ ನೋಡಿ, -1 × 2 ಇದೆ. ನೆಕ್ಸ್ಟ್ ಏನಿದೆ, ಮೈನಸ್. ಇದು ಫಾರ್ಮುಲಾದಲ್ಲಿರುವಂಥ ಮೈನಸ್, ಇದು ಸಿಸ್ಟಮಲ್ಲಿದೆ ಮೈನಸ್ ಇದೆ, ಹೌದಾ, ಮೈನಸ್. ನೆಕ್ಸ್ಟ್ ಅಗೇನ್ ಮಲ್ಟಿಪ್ಲೈ ದೀಸ್ 2 ಎಲಿಮೆಂಟ್ಸ್. ಇಟ್ಸ್ ಲೈಕ್ ಅಗೇನ್ -5 × 4. ಸೊ ನೆಕ್ಸ್ಟ್ ನೋಡಿ, ಪ್ಲಸ್ ಇಂಟು ಮೈನಸ್, ಮೈನಸ್ 2 1 2 ಬರುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 5 4 20 ಆಗುತ್ತೆ. ಓಕೆನಾ, ಸೊ ಆಗ 20 + 2 ಏನಾಗುತ್ತೆ, 22. ಸೊ ದಿಸ್ ಇಸ್ ದ ಆನ್ಸರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಾಟ್, ಡೆಟರ್ಮಿನೆಂಟ್. ನೋಡಿ, 2 × -1 ಮಾಡಿದ್ದೀನಿ. ನೆಕ್ಸ್ಟ್ ಮೈನಸ್ ಆಗಿ ಆ್ಯಸ್ ಇಟ್ ಈಸ್ ಇದೆ. ಸೊ ನೆಕ್ಸ್ಟ್ ಅಗೇನ್ ಇಲ್ಲೇನಿದೆ, -4 ಇದೆ. -5 -1 ಕ್ವಶನ್ ಕರೆಕ್ಟ್ ಇದೆ ಅಲ್ಲಿ. 2 4 2 4 ರೈಟ್. ಸೊ 2 × -1 2 ಪ್ಲಸ್ ಇಂಟು ಮೈನಸ್ -2 ಬರ್ತಾಯಿದೆ ನೋಡಿ, ಸಾರಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +20 ಆಗುತ್ತೆ. ಸೊ ಹಾಗಾದ್ರೆ +20 - 10 ಆಗುತ್ತೆ 18, ರೈಟ್. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಡೆಟರ್ಮಿನೆಂಟ್ ಆಫ್ ಎ. ಸೊ ಅದೇ ಥರ ಸಿಮಿಲರ್ಲಿ ಏನು ಮಾಡಿ, ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಸಾಲ್ವ್ ಮಾಡಿ. ಸೆಕೆಂಡ್ ಒನ್, ಸೊ ಟೇಕ್ ಡೌನ್. ಸೊ ಇದು ಕೂಡ ನೀವು ಡೆಟರ್ಮಿನೆಂಟ್ ಆಫ್ ಎ ಅಂತ ತೊಗೊಳ್ಳಿ, ಫೈಂಡ್ ಔಟ್ ಮಾಡಬೇಕು. ಸೊ ಏನು ಬರುತ್ತೆ ನೋಡಿ, ಡೆಟರ್ಮಿನೆಂಟ್ ಆಫ್ ಎ. ಸೊ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ಬೇಕಿದ್ರೆ ನೀವೇನು ಸೊಲ್ಯೂಷನಲ್ಲಿ, ರೈಟ್. ಸೊ ನೆಕ್ಸ್ಟ್ ಫಸ್ಟ್ ರೂಲ್ ಇದೆ, ಕಾಸ್ ಇಂಟು ಕಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಹೌದಾ. ಕಾಸ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್. ನೆಕ್ಸ್ಟ್ ಅಗೇನ್ ಸೈನ್ ಇಂಟು ದಿಸ್ ಒನ್, ಹೌದಾ, ಸೈನ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ, ಹೌದಾ. ಸೊ ಬಿಫೋರ್ ಏನಾಗಿತ್ತು, ಇದು ಮ್ಯಾಟ್ರಿಕ್ಸ್ ಆಗಿತ್ತು. ಸೊ ಮ್ಯಾಟ್ರಿಕ್ಸ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಅದನ್ನು ಡೆಟರ್ಮಿನೆಂಟ್ ಫಾರ್ಮೆಟಲ್ಲಿ ಬರ್ಕೋತೀವಿ ಅದನ್ನು, ಹೌದಾ. ಸೊ ಎಲಿಮೆಂಟ್ಸ್ ಇದೆ ಇಲ್ಲಿ ಎಂಟ್ರೀಸ್ ಹೇಳ್ಬಿಟ್ಟಿದ್ದೆ ನಾನು. ಇಟ್ ಮೇ ಬಿ ರಿಯಲ್ ಆರ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ದೀನಿ, ಹೌದಾ. ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್, ಇಟ್ ಮೇ ಬಿ ರಿಯಲ್ ಆರ್ ಕಾಂಪ್ಲೆಕ್ಸ್. ಒಳಗಡೆ ರಿಯಲ್ ನಂಬರ್ ಆದರೂ ಬರ್ಬೋದು, ಕಾಂಪ್ಲೆಕ್ಸ್ ನಂಬರ್ ಆದರೂ ಬರ್ಬೋದು, ಅಥವಾ ಫಂಕ್ಷನ್ಸ್ ಬರ್ಬೋದು, ವಾಟ್ ಎವರ್ ಏನಾದರೂ ಬರ್ಬೋದು ಒಳಗಡೆ, ಹೌದಾ. ಸೊ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಸೊ ಏನಾಗುತ್ತೆ ನೋಡಿ, ಕಾಸ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ರೀ, ಪ್ಲಸ್. ಸೈನ್ ಇಂಟು ಸೈನ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ. ಸೊ ಅಗರ್ ದಿಸ್ ಇಸ್ ದ ಒಂದು ಫಾರ್ಮುಲಾ ಇದೆ ನಿಮಗೆ. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಲಾ ಇದೆ, ಫಾರ್ಮುಲಾ ಇದೆ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು ರೀ, ದಟ್ ಈಸ್ 1. ಸೊ ಹಾಗಾಗಿ ಏನಾಗುತ್ತೆ, 1 ಆಗುತ್ತೆ. ಸೊ ದಿಸ್ ಇಸ್ ದ ವಾಟ್, ಡೆಟರ್ಮಿನೆಂಟ್ ಆಫ್ ಎ, ದಟ್ ಈಸ್ 1. ಓಕೆ, ಸೊ ಇದೇ ಥರ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇದು ಕೂಡ 1 ಮಾರ್ಕಿಗೆ ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಮೆನಿ ಟೈಮ್ಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಟೇಕ್ ಡೌನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. Find the value of x. If ಕೊಟ್ಟಿದೆ ನೋಡಿ, 2 4 5 1 is equal to 2x 4 6 into x. ಈ ರೀತಿ ಇದೆ, ಹೌದಾ. ಸೊ ತೊಗೊಳ್ಳಿ ಸೊಲ್ಯೂಷನ್, ಟೇಕ್ ಡೌನ್. ಸೊ ಜಸ್ಟ್ ಇದೇ ಥರ ಸಿಸ್ಟಮ್ ಹೇಗೆ ಹಾಗೆ ಫಾಲೋ ಮಾಡಿ, ಓಕೆನಾ. ಎಲ್ ಎಚ್ ಎಸ್ ಫಾಲೋ ಮಾಡಿ, ಆರ್ ಎಚ್ ಎಸ್ ಫಾಲೋ ಮಾಡಿ. ಸೊ ನೋಡಿ ಏನಿದೆ ನೋಡಿ. ಸೊ ಇಲ್ಲಿ ಬಂದಿದೆ ಆಲ್ರೆಡಿ, ಇಲ್ಲಿ ಡೆಟರ್ಮಿನೆಂಟ್ ಕೊಟ್ಬಿಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ. ಸೊ ಅವ್ರು ಏನಂತ ಫಸ್ಟ್ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಡಿ, ಡೆಟರ್ಮಿನೆಂಟ್ ಸಿಂಬಲ್ ಅವರಾಗೆ ಕೊಟ್ಟಿದ್ದಾರೆ, ಫಾಲೋ ಮಾಡಿ. 2 1s ಏನಾಗುತ್ತೆ, 2 × 1 ಫಸ್ಟ್ ಮೈನಸ್. ನೆಕ್ಸ್ಟ್ 5 × 4, ರೈಟ್, ದಟ್ ಈಸ್ ಈಕ್ವಲ್ ಟು. ನೆಕ್ಸ್ಟ್ 2x × x ಇದೆ, ರೈಟ್ ಡೌನ್ ಆ್ಯಸ್ ಇಟ್ ಈಸ್. ಸೊ ಫಸ್ಟ್ ಪ್ರಾಬ್ಲಮ್ ಆಗಿರೋದಕ್ಕೆ ಸಿಂಪಲ್ಲಾಗಿ ಎಲ್ಲ ಬೇಸಿಕ್ ಸ್ಟೆಪ್ನ ಬರೀತಾ ಇದ್ದೀನಿ. ಸೊ ಪರ್ಫೆಕ್ಟ್ ಆದಮೇಲೆ ಡೈರೆಕ್ಟಾಗಿ ಬರೀಬೋದು ನೀವೇ. ಮೈನಸ್ 6 × 4, ರೈಟ್. ಸೊ ನೆಕ್ಸ್ಟ್ ನೋಡಿ, ಈ ಮೈನಸ್ ಫಾರ್ಮುಲಾದಲ್ಲಿರೋಂಥ ಮೈನಸ್ ಇದು, ಭಾಳ ಹುಷಾರಾಗಿರ್ಬೇಕು, ಕೇರ್ಫುಲ್ಲಾಗಿ ಮಾಡಿ. ಇಲ್ಲಿ ಏನಾದರೂ ಮೈನಸ್ಗಳು ಬಂದರೆ ಅವುಗಳನ್ನು ಕೂಡ ಹಾಕಬೇಕಾಗತ್ತೆ. 2 1s 2 ಆಗುತ್ತೆ, ಮೈನಸ್ 5 4s 20. ಸೊ ದಟ್ ಈಸ್ ಈಕ್ವಲ್ ಟು 2x × x ಏನಾಗುತ್ತೆ, 2x ಸ್ಕ್ವೇರ್, ರೈಟ್. x × x ಸ್ಕ್ವೇರ್ 2 ಆ್ಯಸ್ ಇಟ್ ಈಸ್ ಇರುತ್ತೆ. 6 4s 24, ರೈಟ್. ಸೊ ನೆಕ್ಸ್ಟ್ 2 - 20 ಇಟ್ ಬಿಕಮ್ಸ್ ವಾಟ್, -18, ರೈಟ್. ಸೊ ನೆಕ್ಸ್ಟ್ ಹಿಯರ್ 2x ಸ್ಕ್ವೇರ್ -24 -18. So -24 it shifted to what, LHS part, it becomes +24, that is equal to 2x square. -18 + 24, it means it becomes what, 6, 2x square. So next the final answer is 6/2 is equal to x square. So 2 1s are 2 3s are. So therefore x is equal to what, x square is equal to what, 3. So x is equal to ±√3.
ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಓಕೆ, ಸೊ ಇದೇ ಥರ ಕ್ವಶನ್ಸ್ಗಳು ಬಹಳಷ್ಟು ಇದ್ದಾವೆ 4.1ನಲ್ಲಿ. ಸೊ ಪ್ಲೀಸ್ ಟ್ರೈ ಟು ಸಾಲ್ವ್ ಎಟ್ ಯುವರ್ ಹೋಮ್. ಓಕೆ, ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೇವೆ. ಮೈನರ್ಸ್, ಕೋಫ್ಯಾಕ್ಟರ್ಸ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ in order to solve upcoming problems like finding the inverse of a function, and by using the concept of adjoint. ಸೊ ಎಲ್ಲ ನಮಗೆ ಈ ಕಾನ್ಸೆಪ್ಟ್ ಭಾಳ ಯೂಸ್ ಆಗುತ್ತೆ, ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ ಅಂತೇಳಿ. ಸೊ ಅದೊಂದು ನೋಡ್ಬೋಣ. ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ಇದನ್ನ ಏನಂತ ಸಿಂಪ್ಲಿ ಇದನ್ನು ಏನಂತ ಹೇಳ್ತೀವಿ, MIJ ಅಂತ ಕರಿತೀವಿ ಇದನ್ನು, MIJ. ಓಕೆ, ಸೊ ನೋಡಿ ಇಲ್ಲಿ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದರೆ, ಸೊ ಡೆಫಿನೇಷನ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ, ಬಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ ಫಸ್ಟು. ಸೊ ಲೆಟ್ ಅಸ್ ಕನ್ಸಿಡರ್ ಜನರಲಿ ಎ ಮ್ಯಾಟ್ರಿಕ್ಸ್ ಕನ್ಸಿಡರ್ ಮಾಡೋಣ. ಓಕೆನಾ? ಸೊ A11, A12, A13, ನೆಕ್ಸ್ಟ್ A21, A22, A23, ನೆಕ್ಸ್ಟ್ A31, A32, A33, ಈ ರೀತಿ ಇದೆ. ಸೊ ದೀಸ್ ಆರ್ ಆಲ್ ಎಲಿಮೆಂಟ್ಸ್. ಸೊ ದಿಸ್ ಈಸ್ ಆರ್ಡರ್ ಎಷ್ಟಿದೆ? 3x3, ಯಾಕಂದರೆ ದೇರ್ ಆರ್ 3 rows 3 columns, ರೈಟ್? ಟೋಟಲಿ 9 ಎಲಿಮೆಂಟ್ಸ್ 3x3. ದಿಸ್ ಈಸ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಅವಾಗ ನಾವು ಇಲ್ಲೆಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಿಸ್ಕಸ್ ಮಾಡ್ತೀವಿ ಡಿಟರ್ಮಿನೆಂಟಲ್ಲಿ. ಸೊ ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ ಮೈನರ್ಸ್ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ ಮೈನರ್ ಆಫ್ ಎನ್ ಎಲಿಮೆಂಟ್ ಬೇರೆ, ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಬೇರೆ, ಬೋತ್ ಆರ್ ಡಿಫ್ರೆಂಟ್. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ A11, ಮೈನರ್ ಆಫ್ ಎನ್ ಎಲಿಮೆಂಟ್ A12, ಮೈನರ್ ಆಫ್ ಎನ್ ಎಲಿಮೆಂಟ್ A13. ಸೊ ಇದೇ ಥರ 9 ಎಲಿಮೆಂಟ್ಸನ್ನು ಮೈನರ್ ಫೈಂಡ್ ಔಟ್ ಮಾಡ್ಬೋದು ನಾವು. ಓಕೆನಾ? ಸೊ ಫೈಂಡ್ ಔಟ್ ಮಾಡಿ ನೋಡೋಣ. ಸೊ ಜನರಲಾಗಿ ಒಂದು ತೋರಿಸ್ತೀನಿ ನಾನು ನಿಮಗೆ. ಸೊ ಜನರಲಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಒಂದೊಂದು. ಮೈನರ್ ಆಫ್ ಎನ್ ಎಲಿಮೆಂಟ್ A11. ಹೌದಾ? ಮೈನರ್ ಆಫ್ ಎನ್ ಎಲಿಮೆಂಟ್ A11. ಏನು ಮೈನರ್ ಆಫ್ ಎನ್ ಎಲಿಮೆಂಟ್ A11? ಇಟ್ ಮೀನ್ಸ್ ವಾಟ್? ಸಿ ಹಿಯರ್, ಇಫ್ ಯು ಡಿಲೀಟ್ ith row and jth column, if you delete 1 ಅಂತ ಮೀನಿಂಗ್ ಇದೆ. ith row jth column, ಇಟ್ ಮೀನ್ಸ್ ವಾಟ್? ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ. ಯಾಕಂದರೆ A11 ತೊಗೊಳ್ತಾ ಇದ್ದೀನಿ ನಾನು. ಹೌದಾ? ಇಫ್ ಯು ಡಿಲೀಟ್ ಫಸ್ಟ್ ರೋ ಫಸ್ಟ್ ಕಾಲಮ್, ಪಾಸಿಂಗ್ ಥ್ರೂ ದ ಎಲಿಮೆಂಟ್ A11, then you can obtain a square submatrix, determinant of square submatrix. ನೋಡಿ ಇಲ್ಲಿ ಇದನ್ನು ಡಿಲೀಟ್ ಮಾಡಿದಾಗ ನಮಗೇನು ಸಿಗುತ್ತೆ? 4 ಎಲಿಮೆಂಟ್ ಸಿಗುತ್ತೆ. ಹೌದಾ? ಇದನ್ನು ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಆ ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಬರುವಂಥ ಆನ್ಸರ್ ಇದೆಯಲ್ಲ, ಸೊ ದಟ್ ಈಸ್ ವಾಟ್? ಮೈನರ್ ಆಫ್ ಎನ್ ಎಲಿಮೆಂಟ್ A11, ರೈಟ್? ಸೊ ಹಾಗಾದ್ರೆ ನೋಡಿ, ಫಸ್ಟ್ ರೋ A11 ಮೀನ್ಸ್ ವಾಟ್? ಫಸ್ಟ್ ರೋ ಫಸ್ಟ್ ಕಾಲಮ್. ಡಿಲೀಟ್ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್? ಸ್ಕ್ವೇರ್ ಸಬ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2x2. ಅಂದರೆ ಇಲ್ಲಿ 3 ಇದ್ದರೆ ಆರ್ಡರ್ 2 ಸಿಕ್ಬಿಡ್ತದೆ ನಿಮಗೆ. ಸಪೋಸ್ ಆರ್ಡರ್ 2 ಕೊಟ್ಟಿದ್ರೆ 1 ಸಿಕ್ಬಿಡುತ್ತೆ, ಆರ್ಡರ್ 1 ಸಿಗುತ್ತೆ, ಒಂದು ಎಲಿಮೆಂಟ್ ಸಿಗುತ್ತೆ. ಸೊ ನೋಡಿ, ಹಾಗಾದ್ರೆ ಡಿಟರ್ಮಿನೆಂಟ್ ಬಂತು ನೋಡಿ. A20, A22, A23, A32, A33, ಈ ರೀತಿ. ಓಕೆನಾ? ಸೊ ದಿಸ್ ಈಸ್ ವಾಟ್? ಮೈನರ್ ಆಫ್ ಎನ್ ಎಲಿಮೆಂಟ್ A11 ಅಂತ ಹೇಳ್ತೀವಿ. ಸೊ ಇದರ ಆನ್ಸರ್ ಕೂಡ ನಿಮ್ಗೆ ಬಂದೇ ಬರ್ತದೆ. ಡೆಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ಆಲ್ರೆಡಿ ನೀವು 2x2 ನೋಡಿದ್ರಲ್ಲ. ಸೊ ಇದನ್ನು ನಾನು ಕಾಲ್ ಮಾಡ್ತೀನಿ. ದಿಸ್ ಈಸ್ ವಾಟ್? M11 ಅಂತ ಹೇಳ್ತೀನಿ ಇದನ್ನು ಸಿಂಪ್ಲಿ. ಸೊ ಅದೇ ಥರ ಸಿಮಿಲರ್ಲಿ ಮೈನರ್ ಆಫ್ ಎನ್ ಎಲಿಮೆಂಟ್ ಯಾವುದಾದ್ರು ಫೈಂಡ್ ಔಟ್ ಮಾಡಿ. A22 ತೊಗೊಳ್ತೀರಾ? ಡೈರೆಕ್ಟಾಗಿ ತೊಗೊಳ್ತೀರಾ? A22 ತೊಗೊಳ್ಳಿ. A22. ಸೊ A22 ತೊಗೊಂಡಾಗ ಏನಾಗುತ್ತೆ? ಇಫ್ ಯು ಡಿಲೀಟ್ ದಿಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, 2 ಇಟ್ ಇಂಡಿಕೇಟ್ಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಡಿಲೀಟ್ ಮಾಡಿದಾಗ ಯು ವಿಲ್ ಗೆಟ್ ವಾಟ್? A11, A13, ಎಸ್ ಆರ್ ನೋ? A31, ನೆಕ್ಸ್ಟ್ ವಾಟ್? A33, ಈ ರೀತಿ ಎಲಿಮೆಂಟ್ಸ್ಗಳು ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ ಇಟ್ ಆ್ಯಸ್ M22, ಈ ರೀತಿ. ಓಕೆನಾ? ಅದೇ ಥರ ನೆಕ್ಸ್ಟ್ ಯಾವ ತೊಗೊಳ್ತೀರಿ? A31 ತೊಗೊಳ್ತೀರಾ? ಇದೇ ಥರ 9 ಎಲಿಮೆಂಟ್ಸು ಫೈಂಡ್ ಔಟ್ ಮಾಡ್ಬೋದು. ಸಿಂಪಲಾಗಿ ತೋರಿಸ್ತೀನಿ, ಒಂದೆರಡು ತೋರಿಸ್ತೀನಿ. ಇನ್ನು ಹುಡುಕಿದ 9 ಕೂಡ ಏನು ಮಾಡಿ ಮನೆಯಲ್ಲಿ ಫೈಂಡ್ ಔಟ್ ಮಾಡಿ. A31 ತೊಗೊಳ್ಳಿ ಬೇಕಿದ್ರೆ. ಸೊ ಮೈನರ್ ಆಫ್ ಎನ್ ಎಲಿಮೆಂಟ್ ವಾಟ್? A31. ನೋಡಿ, A31 ಮೀನ್ಸ್ ವಾಟ್? ಥರ್ಡ್ ರೋ ಫಸ್ಟ್ ಕಾಲಮ್. ಡಿಲೀಟ್ ಇಟ್, ಯು ವಿಲ್ ಗೆಟ್ ವಾಟ್? ದೀಸ್ 4 ಎಲಿಮೆಂಟ್ಸ್. ಈ 4 ಎಲಿಮೆಂಟ್ಸ್ ನಿಮಗೆ ಸಿಗುತ್ತೆ. ಸೊ ಫೈಂಡ್ ಔಟ್ ಮಾಡಿ ಬರಿಬೋದಲ್ರಿ ಇದನ್ನು. ಸೊ A12, A13, ಸೊ ನೆಕ್ಸ್ಟ್ A22, A23. ಸೊ ದಿಸ್ ಇಸ್ ವಾಟ್? ಮೈನರ್ ಆಫ್ ಎನ್ ಎಲಿಮೆಂಟ್ A31. ಸೊ ಇದೇ ಥರ ಬಂದಾಗ ಏನು ಮಾಡ್ತೀನಿ? ದಿಸ್ ಇಸ್ ವಾಟ್? AM31 ಅಂತ ಬರೀತೀವಿ. ಇದೇ ಥರ 9 ಎಲಿಮೆಂಟ್ಸ್ ಸಿಗುತ್ತಲ್ರಿ, ಬರಿಬೋದಲ್ಲ? ಸಿಂಪಲ್ ಇದೆ. ಸೊ 9 ಎಲಿಮೆಂಟ್ಸ್ ಸಿಕ್ಕ ಮೇಲೆ ಆ 9 ಎಲಿಮೆಂಟ್ಸ್ದು ಬಂದಿರೋಂಥ ಮೈನರ್ಸ್ ಏನಿದಾವಲ್ಲ, ಇಲ್ಲಿ ಮೈನರ್ ಆಫ್ ಎನ್ ಎಲಿಮೆಂಟ್ಸ್ ಇದಾವಲ್ಲ, ಅವುಗಳನ್ನೆಲ್ಲವನ್ನು ನಾವೇನು ಮಾಡ್ತೀವಿ? ಮ್ಯಾಟ್ರಿಕ್ಸಲ್ಲಿ ಹಾಕ್ತೀನಿ ನಾನು. MIJ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಗ ಮ್ಯಾಟ್ರಿಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ ನಮಗಿಲ್ಲಿ? M11, M12, M13, M21, M22, M23, M31, M32,
M33 ನೋಡಿ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂಥ ಮ್ಯಾಟ್ರಿಕ್ಸ್ ಏನಿದೆಯಲ್ಲ, ಸೊ ದಿಸ್ ಈಸ್ ವಾಟ್ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ Mij. It means what? The determinant of all squares of matrix of order n-1 of a given matrix A. This is called what? ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹೌದಾ, ಇಲ್ಲಿ ಬಂದಿರೋದೇ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್. ಒಳಗಡೆ ಎಲಿಮೆಂಟ್ಸ್ ಎಲ್ಲ ಬಂದಿದೆ ನೋಡಿ, ಇಲ್ಲೆಲ್ಲ ಚೆಕ್ ಮಾಡಿದಿರಿ M11, M22, M31. ಹೌದಾ, ಸೊ ಈ ರೀತಿ ಎಲ್ಲ ಎಲಿಮೆಂಟ್ಸ್ಗಳು ಏನು ಬಂದಿದೆಯಲ್ಲ, ಸೊ ದಿಸ್ ಇಸ್ ವಾಟ್ M11, M12, M13 ಈ ರೀತಿ ಇದೆಲ್ಲ ಇದೆ ಕಂಪ್ಲೀಟ್. ಓಕೆನಾ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ಸೊ ದಿಸ್ ಇಸ್ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕೋಫ್ಯಾಕ್ಟರ್. ಸೊ ಕೋಫ್ಯಾಕ್ಟರ್ ಒಂದು ನೋಡ್ಬೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಸೊ ಅಲ್ಲಿ ತನಕ ಇದನ್ನೇನು ಮಾಡಿ ಸ್ಟಡಿ ಮಾಡಿ ಸ್ವಲ್ಪ ನೀವು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ವಾಟ್ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್. ಏನು ಕೋಫ್ಯಾಕ್ಟರ್ ಅಂದರೆ ನೋಡೋಣ. ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಇಟ್ ಮೀನ್ಸ್ Cij ಅಂತ ಹೇಳ್ತೀವಿ. ಸೊ ನಿಮ್ಮ ಬುಕ್ಕಲ್ಲಿ ಏನು ಮಾಡಿದ್ದಾನೆ, NCERT ಬುಕ್ಕಲ್ಲಿ Aij ಅಂತ ಕೊಟ್ಟಿದ್ದಾರೆ, ಎರಡು ಒಂದೇ. ಓಕೆನಾ. ಸೊ ನಾನು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ನಿಮಗೆ ಸಿ ಇದೆಯಲ್ಲ, ಸಿಯಿಂದ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ Cij ಅಂತ ಕೊಟ್ಟಿದ್ದೀನಿ ಅಷ್ಟೇ ನಾನು. ಓಕೆ, ಸಿಂಪಲ್ ಇದೆ ಅಲ್ರಿ, ಇದು ನೋಡ್ಬೋದಾ. ಸೊ ನೆಕ್ಸ್ಟ್ ನೋಡಿ ಕೋಫ್ಯಾಕ್ಟರ್. ಏನು ಕೋಫ್ಯಾಕ್ಟರ್ ಅಂದರೆ ಏನು? ಸೊ ನೋಡಿ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಇಸ್ ಎ ಸೈನ್ಡ್ ವರ್ಷನ್ ಆಫ್ ಎ ಮೈನರ್ Mij ಅಂತ ಹೇಳ್ತೀವಿ. ಏನು ಹೇಳ್ತೀವಿ ರೀ? ಸೈನ್ಡ್ ವರ್ಷನ್ ಆಫ್ ಎ ಮೈನರ್ Mij. ಅಂದರೆ ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಇದೆ, ಬಟ್ ಅದಕ್ಕೆ ನಾನೇನು ಮಾಡ್ತೀನಿ, ಸೈನ್ಗಳನ್ನು ಅಡ್ಜಸ್ಟ್ ಮಾಡ್ತೀನಿ, ಚಿಹ್ನೆಗಳನ್ನು ಅಡ್ಜಸ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ನೋಡಿ. ಸೊ ಕೋಫ್ಯಾಕ್ಟರ್ ಮೀನ್ಸ್ ಇಟ್ ಈಸ್ ಎ ಸೈನ್ಡ್ ವರ್ಷನ್ ಆಫ್ ಮೈನರ್ Mij ಅಂತ ಹೇಳ್ತೀವಿ. ದಟ್ ಈಸ್ Cij is equal to -1 I plus j into Mij. ಈ ರೀತಿ ಹೇಳ್ತೀವಿ. ಇಟ್ ಮೀನ್ಸ್ ಮೈನರ್ ಆಫ್ ಎನ್ ಎಲಿಮೆಂಟಿಗೆ ಏನಾಗುತ್ತೆ, ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ವಾಟ್ ಸೈನ್ -1 ಇಂಟು I plus j. ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಅಡ್ಜಸ್ಟ್ ಆದಮೇಲೆ ಬರುವಂಥ ನಂಬರ್ ಏನಿದೆ ಅಲ್ರಿ, ಅದೇನದು Cij ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಾದ್ರೆ ನೋಡೋಣ, ಸ್ಟಾರ್ಟ್ ಮಾಡೋಣ. ಸೊ Cij ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಒಂದು ತೋರಿಸ್ತೀನಿ ನಿಮಗೆ ಅಷ್ಟೇ ನಾನು, ರೈಟ್. ಈಗ ಫಸ್ಟ್ ಆಫ್ ಆಲ್ ಹಾಗಾದ್ರೆ ಫಸ್ಟ್ ನೋಡಿ ಒಂದು ತೋರಿಸ್ತೀನಿ ನಾನು ಸಿಂಪಲಾಗಿ ನಿಮಗೆ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್. ಯಾಕೆ ಲಾಸ್ಟ್ ಏನು ಮಾಡಿದ್ವಿ, ಮೈನರ್ ಆಫ್ ಎನ್ ಎಲಿಮೆಂಟ್ ನೋಡಿದ್ವಿ, ಹೌದಾ. ಅದೇ ಥರ ಇಲ್ಲಿ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ನೋಡೋಣ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಅದೇ ಥರ A11 ನೋಡೋಣ, ಹೌದಾ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ A11 ಆಲ್ರೆಡಿ 3x3 ಮ್ಯಾಟ್ರಿಕ್ಸ್ ಇಲ್ಲಿತ್ತು ನಿಮಗಿಲ್ಲಿ 3x3 ನೋಡಿದ್ವಿ. A11, A12, A13, A21, A21, A22, A23, A31, A32, A33 ಈ ರೀತಿ ಇತ್ತಲ್ರಿ. ಸೊ ಹಾಗೆ ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ A11 ಇಲ್ಲಿ ಕೂಡ ನೀವೇನು ಮಾಡ್ಬೋದು, 9 ಎಲಿಮೆಂಟ್ಸಿಂದು ಕೋಫ್ಯಾಕ್ಟರ್ನ ಬರಿಬೋದು. ಅಲ್ಲಿ ಹೆಂಗೆ ಮೈನರ್ ಬರೋದ್ರಲ್ಲ ಅದೇ ಥರ ಕೋಫ್ಯಾಕ್ಟರ್ನು ಬರಿಬೋದು. A11 ಎಲಿಮೆಂಟ್ ನೋಡೋಣ. A11 ಡಿಲೀಟ್ ಮಾಡಿ 1 ಯಾಕಂದ್ರೆ ಫಸ್ಟ್ ನೋಡಿ ಇಲ್ಲೇ ನೋಡಿ, ಯಾಕಂದ್ರೆ ಫಸ್ಟ್ ಬಿಟ್ಬಿಡಿ, ಬೇಕಾದ್ರೆ Mij ಇದೆ ಫಸ್ಟ್, ಮೈನರ್ ಫೈಂಡ್ ಔಟ್ ಮಾಡಿಬಿಡಿ ಫಸ್ಟ್, ಹೌದಾ. ಮೈನರ್ ಫೈಂಡ್ ಔಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ, ಈ ರೀತಿ ಬರುತ್ತೆ. ಮೈನರ್ ಇಲ್ಲೇ ಇದೆ ಅಲ್ರಿ ನಿಮಗೆ, ಏನಿದೆ ಮೈನರ್ ಏನು ಬರುತ್ತೆ, A22, A23, A32, A33 ಈ ರೀತಿ ಬರುತ್ತೆ ಮೈನರ್. ಎಸ್ ಆರ್ ನೋ, ಇದು ಮೈನರ್ ಅಲ್ಲರಿ ಇದು. ನೆಕ್ಸ್ಟ್ ಏನಿದೆ, -1 I plus j ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. -1 I plus j ಮೀನ್ಸ್ ವಾಟ್, ನಾ A11 ತೊಗೊಂಡಿದ್ದೀನಿ ಫಸ್ಟ್ ಕಾಲಮ್. ಸೊ ಹಾಗಾಗಿ ಪುಟ್ I = 1, j = 1. ಸೊ 1 + 1. ಸೊ ಹಾಗಾದ್ರೆ ಏನು ಬಂತು ರೀ, 1 + 1 ಏನು ರೀ 2, -1 whole to the power 2 ಏನು ಪಾಸಿಟಿವ್. ಸೊ ಪಾಸಿಟಿವ್ ಅಂದಾಗ ಇದೇ ನಂಬರೇ ಬರುತ್ತೆ, ಇಲ್ಲೇನು ಮೈನರ್ ಬರುತ್ತಲ್ಲ ಅದೇ ಮೈನರ್ ಬರುತ್ತೆ. ಸೊ ಹಾಗಾದ್ರೆ ಆನ್ಸರ್ ಏನಾಗುತ್ತೆ, ಇದೇ ಬರುತ್ತೆ ಆನ್ಸರ್ ಇಸ್ ಇಟ್ ಸೆಲ್ಫ್. ವಾಟ್ ಈಸ್ ದ ಆನ್ಸರ್, A22, A23, A32, A33 ದಿಸ್ ಒನ್. ಓಕೆ. ಅದೇ ಥರ ಸಿಮಿಲರ್ಲಿ ಕೋಫ್ಯಾಕ್ಟರ್ ಆಫ್ ಆ್ಯನ್ ಎಲಿಮೆಂಟ್ ಬೇರೆ ಯಾವ್ದಾರು ತೊಗೊಳ್ತೀರಾ, 2 ತೊಗೊಳ್ತೀರಾ, 2 ಫೈಂಡ್ ಔಟ್ ಮಾಡಿ. ಕೋಫ್ಯಾಕ್ಟರ್ ಆಫ್ ಆ್ಯನ್ ಎಲಿಮೆಂಟ್ A21 ತೊಗೊಳ್ಳೋಣ. A21 ತೊಗೊಂಡಾಗ ಏನು ಬರುತ್ತೆ ನೋಡಿ. ಸೊ -1, 2, 1 ಇದೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಹಾಗಾದ್ರೆ ಏನು ಬರುತ್ತೆ, 2 + 1 ಬರುತ್ತೆ, ಹೌದಾ. 2 + 1 ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಏನು ಮೈನರ್ 2 1 ಮೈನರ್ ಬರಿಬೋದಲ್ಲ ಈಸಿಯಾಗಿ. ಸೊ 2 1 ಮೈನರ್ ಏನು ರೀ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದಾಗ ಸೊ ನನಗೆ ಈ 4 ಎಲಿಮೆಂಟ್ ಬರುತ್ತೆ ನನಗೆ, ಹೌದಾ. ಅವುಗಳನ್ನ ಬರಿಬೋದಾ ಇಲ್ಲಿ, ರೈಟ್ ಡೌನ್. ಸೊ A12, A13, A32, A33 ಈ ರೀತಿ. ಸೊ ಆಗ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, -1 whole to the power 2 + 1 3 ಇದೆ. -1 whole to the power 3 ಇಟ್ ಮೀನ್ಸ್ ವಾಟ್, ನೆಗೆಟಿವ್. ಸೊ ಹಾಗಾದರೆ ನೆಗೆಟಿವ್ ಬರುತ್ತೆ, ಈ ಮೈನರಿಗೆ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಹಾಗಾದರೆ ಇದು ಟೋಟಲ್ ಏನು ಬರುತ್ತೆ, ಇದರ ಆನ್ಸರ್ ಏನು ಬರುತ್ತೆ, ನೆಗೆಟಿವ್ ಆಫ್ A12, A13, A32, A33 ಈ ರೀತಿ. ಹಾಗಾದ್ರೆ ನೋಡಿರಿ, ಈ ಮೈನರಿಗೆ ಏನಾಯಿತು, ನೆಗೆಟಿವ್ ಬಂದ್ಬಿಡ್ತು ನನಗೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ನನಗೆ, ಪಾಸಿಟಿವ್ ಒಂದು ಸೈನ್. ಆ ಥರ ಸೈನ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ.
ಮೈನರ್ ಆಫ್ ಎನ್ ಎಲಿಮೆಂಟಿಗೆ ಏನು ಮಾಡ್ತಾ ಇದ್ದೀನಿ, ಸೈನನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸರ್ ಯಾಕೆ ನೆಗೆಟಿವ್ ಬರ್ತಾ ಇದೆ? ಸಿಂಪಲ್ಲಾಗಿ ಇಲ್ಲೇ ನೀವೇ ನೋಡ್ಬೋದು, ಜಡ್ಜ್ ಮಾಡ್ಬೋದು ಯಾವ್ದು ನೆಗೆಟಿವ್ ಬರುತ್ತೆ ಯಾವ್ದು ಪಾಸಿಟಿವ್ ಬರುತ್ತೆ ಅಂತ. ನೋಡಿ 1+1 ಇದೆ ಇಲ್ಲಿ ಫಸ್ಟ್ ಕಾಲಮ್, ಈವನ್ ಅಲ್ಲ, ಸೊ ದಿಸ್ ಇಸ್ ಪಾಸಿಟಿವ್. ಅದೇ ಥರ ನೋಡಿ ಇಲ್ಲಿ 1 2 ಬರ್ತಾ ಇದೆ, 1+2 ಏನು ಆಡ್, ಇಟ್ ಈಸ್ ನೆಗೆಟಿವ್. ನಾವು ಓನ್ಲಿ ಈ ಪಾರ್ಟ್ ಅಷ್ಟೇ ಮಾತಾಡ್ತಿದ್ದೀನಿ, ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಪಾರ್ಟ್. ಇಲ್ಲಿ ನೆಗೆಟಿವ್ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ನೆಗೆಟಿವ್ ಇದ್ದರೆ ಇಲ್ಲಿ ಆಡ್ ಬಂದಾಗ ಏನಾಗುತ್ತೆ, ಇಲ್ಲಿ ಮೇಲೆ ಆಡ್ ಆದಾಗ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಇಲ್ಲಿ ಆಲ್ರೆಡಿ ನೆಗೆಟಿವ್ ಬಂದಿದ್ದರೆ ನೆಗೆಟಿವ್ ಏನಾಗುತ್ತೆ, ಪಾಸಿಟಿವ್. ಸಪೋಸ್ ಇಲ್ಲಿ ಆಲ್ರೆಡಿ ಪಾಸಿಟಿವ್ ಇದ್ದರೆ ಇಲ್ಲಿ ಆಡ್ ಇದ್ದಾಗ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಬಂದೇ ಬರುತ್ತೆ. ಇಲ್ಲಿ 1+1 ಇಲ್ಲಿ ನೀವು ಸೈನ್ ಅಡ್ಜಸ್ಟ್ ಮಾಡಿದಾಗ ಇಲ್ಲಿ ಇವನ್ ಬಂದರೆ ಇವನ್ ಬರುತ್ತೆ. ಇಲ್ಲಿ ಏನಾದರೂ ಆಡ್ ಬಂದುಬಿಟ್ರೆ ಇಲ್ಲಿ ನೆಗೆಟಿವ್ ಬಂದುಬಿಡುತ್ತೆ. ಇಲ್ಲಿ ಏನಾದರೂ ಬರ್ಬೋದು ಸೈನ್, ಯಾಕಂದ್ರೆ ಮೈನರ್ಗಳೆಲ್ಲ ಏನಾದರೂ ಬರ್ಬೋದು. ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬೋದು, ಅಥವಾ ಪ್ಲಸ್ ಇಂಟು ಮೈನಸ್ ಆಗ್ಬೋದು. ಇದು ನಿಮಗೆ ಬಿಟ್ಟಿದ್ದು, ಕರೆಕ್ಟಾಗಿ ನೋಡ್ಕೋಬೇಕು ಅದನ್ನು. ಇದು ಭಾಳ ಹುಷಾರಾಗಿರಿ, ಓಕೆನಾ. ಸೊ ಇಲ್ಲಿ 3+1 ಇದೆ, ಈವನ್ ಆಗುತ್ತೆ. 3+1 4 ಅಲ್ಲ, ಈವನ್. ಸೊ ಹಾಗಾಗಿ ಏನಾಗುತ್ತೆ, ಪಾಸಿಟಿವ್. ಅಂದರೆ ಈ ಪಾರ್ಟ್ ಏನಾಗುತ್ತೆ, ಪಾಸಿಟಿವ್ ಬರುತ್ತೆ 3 1 ಎಲಿಮೆಂಟ್ ತೊಗೊಂಡಾಗ. ಅದೇ ಥರ ನೀವು ಇಲ್ಲಿ ನೋಡಿ, ಇಲ್ಲಿ 3 3, ಇದು ಕೂಡ 3+3 ಈವನ್. 3 2 ತೊಗೊಳ್ಳಿ, ಥರ್ಡ್ ರೋ, I ಮೀನ್ಸ್ 3, J ಮೀನ್ಸ್ 2, 3+2 5 ಅಂದಾಗ ಏನಾಗುತ್ತೆ, ಈ ಪಾರ್ಟ್ ಏನಾಗುತ್ತೆ, ನೆಗೆಟಿವ್ ಬಂದುಬಿಡ್ತದೆ. ಸೊ ಇಲ್ಲಿ ಕೂಡ ನೀವು ಅದು ಏನಾದರೂ ಬರ್ಬೋದು. ಇಲ್ಲಿ ನೆಗೆಟಿವ್ ಇದ್ದರೆ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಅಥವಾ ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಬಂದರೆ ಪಾಸಿಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಆ ರೀತಿ. ಸೊ ನಾನು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ಇದೇ ಥರ 9 ಎಲಿಮೆಂಟ್ಸು ಕೂಡ ಮನೇಲಿ ಬರೀರಿ. ಸೊ ವೆರಿ ಇಂಪಾರ್ಟೆಂಟ್. ಇದೇ ಥರ ನೀವು ಫೈಂಡ್ ಔಟ್ ಮಾಡಿದಾಗ, ಸೊ A11 ಫೈಂಡ್ ಔಟ್ ಮಾಡಿದ್ರಲ್ಲ, ಕೋ ಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಮಾಡಿದ್ರಲ್ಲ ರೀ, ಇದನ್ನು ಏನು ಬರೀಬೋದು, C11 ಅಂತ ಕಾಲ್ ಮಾಡ್ಬೋದು. ಅದೇ ಥರ ಕೋ ಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ A21 ಬಂದಿದೆಯಲ್ಲ, ಸೊ ದಿಸ್ ಒನ್ ಐ ಕಾಲ್ ಇಟ್ ಆಸ್ ವಾಟ್, C21 ಅಂತ ಕಾಲ್ ಮಾಡ್ಬೋದು. ಇದೇ ಥರ C11 C21 ಅದೇ ಥರ ಎಲ್ಲವನ್ನ ಫೈಂಡ್ ಔಟ್ ಮಾಡಿ, 9 ಎಲಿಮೆಂಟ್ಸು ಫೈಂಡ್ ಔಟ್ ಮಾಡಿ. ಆ 9 ಎಲಿಮೆಂಟ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಅವುಗಳನ್ನೆಲ್ಲ ಏನು ಮಾಡ್ತೀನಿ ನಾನು, ಮ್ಯಾಟ್ರಿಕ್ಸಿಗೆ ಹಾಕ್ತೀನಿ ನಾನು. ಸೊ ಮ್ಯಾಟ್ರಿಕ್ಸಿಗೆ ಹಾಕಿದಾಗ ಫೈನಲ್ ಆಗಿ ನನಗೆ ಬರುವಂಥದ್ದು ಏನಾಗಿರುತ್ತೆ, C11 C12 C13 C21 C22 C23 C31 C32 C33 ಈ ರೀತಿ ಸಿಗುತ್ತೆ ಮ್ಯಾಟ್ರಿಕ್ಸ್. ಸೊ ದಿಸ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ವಾಟ್, ಕೋ ಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್, CIJ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮೈನರ್ ಆಫ್ ಎ ಮ್ಯಾಟ್ರಿಕ್ಸ್ ಇದೆ, ಮೈನರ್ ಆಫ್ ಎ ಮ್ಯಾಟ್ರಿಕ್ಸಿಗೆ ಜಸ್ಟ್ ನಾನು ಏನು ಮಾಡ್ತೀನಿ, ಇದು ಒಂದನ್ನು ನಾನು ಸೈನನ್ನು ಅಡ್ಜಸ್ಟ್ ಮಾಡಿದಾಗ ಬರುವಂಥದ್ದು ಏನಾಗಿರುತ್ತೆ, ಕೋ ಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಇದನ್ನು ನೆಕ್ಸ್ಟ್ ನಾನು ಏನು ಮಾಡ್ಬಿಡ್ತೀನಿ, ಟ್ರಾನ್ಸ್ಪೋಸ್ ಮಾಡಿಬಿಡ್ತೀನಿ. ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಸಿಗುವಂಥದ್ದೇ ಅಡ್ಜಾಯಿಂಟ್. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ವಾಟ್, ಫಸ್ಟ್ determinant of an order 3 by 3 matrix. Okay, I hope it is useful. Thank you.